ಆತ್ಮೀಯರಾದ ಈ ಚಿತ್ರದ ನಿರ್ದೇಶಕರು ನನ್ನ ಕಿರಿಯ ಮಿತ್ರರಾದಂಥ ರಘು ಅವರೇ, ಚಿತ್ರದ ನಿರ್ಮಾಪಕರಾದಂಥ ಆತ್ಮೀಯರಾದಂಥ ಶಶಿಧರ್ ಅವರೇ, ನಾಯಕ ನಟರಾದಂಥ ಶ್ರೀ ಅವರೇ, ಪ್ರಣತಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಎಲ್ಲರಿಗೂ ಧನ್ಯವಾದಗಳು. ಇಂಥ ಕಾರ್ಯಕ್ರಮದಲ್ಲಿ ಮಾತನಾಡುವಂಥದ್ದು ಸ್ವಲ್ಪ ಕಷ್ಟ. ಯಾಕೆಂತಂದ್ರೆ ನಾನು ಸಿನಿಮಾವನ್ನು ಪೂರ್ತಿಯಾಗಿ ನೋಡಿಲ್ಲ, ಸಿನಿಮಾದ ಕಥೆಯನ್ನು ಕೇಳಿದ್ದೀನಿ. ರಘು ಅವರು ಕಥೆಯನ್ನು ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯಿತು. ಯಾಕೆ ಇಷ್ಟ ಆಯಿತು ಅಂತಂದ್ರೆ, ಅವ್ರು ಹೇಳಿದಂಥ ಕಥೆಯನ್ನ ಹೇಗೆ ಅವರು ಪರದೆ ಮೇಲೆ ಅದನ್ನ ಡಿಪಿಕ್ಟ್ ಮಾಡಿರ್ಬೋದು ಅನ್ನುವಂಥ ಒಂದು ಕುತೂಹಲ ನನಗೆ ಇತ್ತು. ಅದಕ್ಕೆ ಸಂವೇದಿಯಾಗಿ ಅವರು ಒಂದು ಹಾಡನ್ನ ನನಗೆ ತೋರಿಸಿದ್ರು. ಹಾಗೆ ಈಗ ಅದರ ಜೊತೆಲಿ 2 ಹಾಡನ್ನ ನೋಡಿದೆ ನಾನು. ನನಗೆ ಶ್ರೀ ಅವರು ಮೊದಲ ಹಾಡಿನಲ್ಲಿ ಶ್ರೀ ಮತ್ತು ಪ್ರಣತಿ ಏನು ಡಾನ್ಸ್ ಮಾಡಲಿಲ್ಲ. ನನಗೇನು ಇವರಿಗೆ ಡಾನ್ಸ್ ಬರಲ್ವಾ ಅಂತ ಅನ್ಕೊಂಡೆ ನಾನು. ಬರೀ ಆಂಗಿಕ ನಟನೆಯಲ್ಲೇನೆ ಇವರು ನಿಭಾಯಿಸಿದಾರಲ್ಲ ಒಂದು ಇಡೀ ಸಾಂಗ್ ಅನ್ನ ಅಂತೇಳಿ ಅನ್ಕೊಂಡೆ. ಆದ್ರೆ 2ನೇ ಸಾಂಗ್ ನೋಡಿದ ನಂತರ ದೇ ಆರ್ ಫ್ಯಾಂಟಾಸ್ಟಿಕ್ ಡಾನ್ಸರ್ಸ್, ಎಕ್ಸಲೆಂಟ್. ಜಸ್ಟ್ ಪಾಸ್ ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರದೀಪ್ ಈಶ್ವರ್ ಅವರನ್ನ ಕರೆದಿರುವಂತದ್ದು ಬಹಳ ಒಂದು ಆಂಟಿ ಕ್ಲೈಮ್ಯಾಕ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ಜಸ್ಟ್ ಪಾಸ್ ಇದ್ದವರನ್ನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡುವಂತದ್ದು ಅವರ ಹೊಣೆ. ಅವರ ಸಂಸ್ಥೆಯಲ್ಲಿ ಅವರು ಅದನ್ನೇ ಮಾಡ್ತಾ ಇದ್ದಾರೆ, ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ. ನಮ್ಮ ಪ್ರೊಫೆಷನ್ ಹೇಗೆ ಅಂತಂದ್ರೆ, ಎಲ್ಲೂ ಸಲ್ಲದೆ ಇದ್ದವರು ಬರ್ತಾರೆ, ಜಸ್ಟ್ ಪಾಸ್ ಆದವರು ಪತ್ರಿಕೋದ್ಯಮಕ್ಕೆ ಬರ್ತಾರೆ. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ. ಇಲ್ಲೂ ಕೂಡ ರ್ಯಾಂಕ್ ಇದ್ದವರು ಕೂಡ ಬರ್ತಾರೆ. ಆದ್ರೆ ಜಸ್ಟ್ ಪಾಸ್ ಇದ್ದವರಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರತಿಭೆ ಇರುತ್ತೆ. ದೇ ಆರ್ ಡಿಫರೆಂಟ್ಲಿ ಏಬಲ್ಡ್ ಅಂತಂತಾರಲ್ಲ, ಅದೇ ರೀತಿ ಅವರು ಕೂಡ ಡಿಫರೆಂಟ್ಲಿ ಎಜುಕೇಶನಲಿ ಏಬಲ್ಡ್. ನಾನು ನಿನ್ನೆ ಅಷ್ಟೇ ಕೆಲವು ಜನರ ಸಂದರ್ಶನವನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಅವರು ಹೇಳಿದ್ರು, ಸರ್ ನಾನು ಜಸ್ಟ್ ಪಾಸ್ ಆಗಿದ್ದೀನಿ ಅಂತ. ಆದ್ರೆ ಅವರ ಮಾರ್ಕ್ಸ್ ಕಾರ್ಡ್ ನೋಡಿ ನನಗೆ ಅವರು ಜಸ್ಟ್ ಪಾಸ್ ಆಗಿದ್ದಿರಬಹುದು, ಆದ್ರೆ ಅವರು ಬರೆದಿರುವಂತ ಲೇಖನವನ್ನ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಅಂತ, ಅವ್ರು ಮಾಡಿದಂತ ಅಚೀವ್ಮೆಂಟ್. ನೀವು ನೋಡಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಟಾಪ್ 10 ಶ್ರೀಮಂತರನ್ನ ನೋಡಿ ಅಂತ. ದೇ ಆರ್ ಆಲ್ ಜಸ್ಟ್ ಪಾಸ್. ನಿಮಗೆ ಮುಖೇಶ್ ಅಂಬಾನಿಯವರ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾ ನಿಮಗೆ? ಜಸ್ಟ್ ಪಾಸ್. ಇವತ್ತವರು ನಮ್ಮ ದೇಶ ಒಂದೇ ಅಲ್ಲ, ಇಡೀ ವಿಶ್ವವೇ ಬೆರಗಾಗುವಂತಹ ನಂಬರ್ 1 ಶ್ರೀಮಂತ ಅಂತ. ನಮ್ಮ ಪ್ರಧಾನಮಂತ್ರಿಯವರು ಏನು ರ್ಯಾಂಕ್ ಹೋಲ್ಡರ್ ಏನಾದಂತ, ಬಹುಶಃ ಜಸ್ಟ್ ಪಾಸ್ಗಿಂತ ಇನ್ನಷ್ಟು ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ಬೋದು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಈಸ್ ನಾಟ್ ಎ ರ್ಯಾಂಕ್ ಹೋಲ್ಡರ್. ನೀವು ನೋಡಿ ಅಂತ, ನಮ್ಮನ್ನ ಯಾರ್ಯಾರು ಇಲ್ಲಿ ತನಕ ಆಳಿದಾರಲ್ಲ, ಅವ್ರು ಯಾರು ಕೂಡ ರ್ಯಾಂಕ್ ಹೋಲ್ಡರ್ಸ್ ಅಲ್ಲ. ಅವರು ದೇ ಆರ್ ಆಲ್ ಜಸ್ಟ್ ಪಾಸ್. ಆದ್ದರಿಂದ ಜೀವನದಲ್ಲಿ ನಾವೆಲ್ಲವನ್ನೂ ಕೂಡ ಕಳ್ಕೊಂಡಾಗ, ನಮ್ಮ ಪರೀಕ್ಷೆಯಲ್ಲಿ ಅಂಕವನ್ನು ಕೂಡ ಕಡಿಮೆ ಬಂದು ಸ್ಥಾನವನ್ನು ಕಳ್ಕೊಂಡಾಗ, ನಮಗೆ ದೊಡ್ಡ ಭರವಸೆಯನ್ನು ಕೊಡುವಂತದ್ದು ಜಸ್ಟ್ ಪಾಸ್. ಬಹುಶಃ ಈ ಚಿತ್ರ ಆ ಒಂದು ಮೆಸೇಜ್ ಅನ್ನು ಹೊಂದಿದೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ನಾವ್ಯಾರು ಕೂಡ ಜಸ್ಟ್ ಪಾಸ್ ಆಗಿದ್ದಕ್ಕೆ ಬೇಸರ ಪಟ್ಟುಕೊಳ್ಳುವಂತಹ, ವಿಷಾದ ಪಟ್ಟುಕೊಳ್ಳುವಂತಹ ಅಗತ್ಯ ಇಲ್ಲ. ಹೀಗಾಗಿ ನನಗೆ ರಘು ಅವರು ಈ ಕಥೆಯನ್ನು ಹೇಳಿದ ನಂತರ ನನಗನ್ಸಿದೆ, ಈ ಚಿತ್ರ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗತ್ತೆ ಅನ್ನೋದಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಚಿತ್ರದಲ್ಲಿ ಹಳೆಯ ಪ್ರತಿಭೆಗಳ ಜೊತೆಗೆ ಹೊಸ ಪ್ರತಿಭೆಗಳನ್ನು ಕೂಡ ಸೇರಿಸಿಕೊಂಡಿರುವಂತದ್ದು ನಮ್ಗೆ ತುಂಬಾ ಖುಷಿ ಆಯಿತು ಅಂತ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಗಳನ್ನ ಹಾಕೊಂಡು ಸಿನಿಮಾ ಮಾಡುವಂತದ್ದು ಬಹಳ ದೊಡ್ಡ ಸಂಗತಿ ಏನಲ್ಲ ಅಂತ. ಆದರೆ ಯುವಕರನ್ನ, ಹೊಸಬರನ್ನ ಸೇರಿಸಿಕೊಂಡು ಹಳೆಯವರ ಜೊತೆಗೆ ಅವರನ್ನು ಕೂಡ ಮಿಂಗಲ್ ಆಗಿ ಒಂದು ಸಿನಿಮಾವನ್ನ ಮಾಡೋದಕ್ಕೆ ಧೈರ್ಯನೂ ಕೂಡ ಬೇಕು. ಅದಕ್ಕೆ
ಬಹುಶಃ ಅದನ್ನ ಶಶಿಧರ್ ಅವರು ಆ ಧೈರ್ಯವನ್ನ, ಆ ರಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ. ನನಗನ್ಸುತ್ತೆ ಯಾವುದೇ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅದನ್ನ ನೋಡುವಂತ ಹೃದಯಗಳು, ಮನಸ್ಸುಗಳು ಇದ್ದೇ ಇರುತ್ತೆ ಅಂತ. ಆದರೆ ನಿಮಗೆ ಇವತ್ತು ಗೊತ್ತಿದೆ, ಕನ್ನಡ ಚಿತ್ರರಂಗ ಒಂದು ವಿಚಿತ್ರವಾದಂತಹ, ಸಂಕೀರ್ಣವಾದಂತ ಒಂದು ಸ್ಥಿತಿಯಲ್ಲಿದೆ. ನಾವು ಇಲ್ಲಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯವೋ, ಈ ಸಿನಿಮಾವನ್ನ ಮಾಡಿದ್ದೇವೆ ನೀವು ನೋಡಿ ಅನ್ನುವಂಥ ಸಂದೇಶವನ್ನ ಪ್ರೇಕ್ಷಕರಿಗೆ ತಲುಪಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾದದ್ದು. ಆ ಕೆಲಸವನ್ನ ನಿಮ್ಮ ಜೊತೆಗೆ ನಾನು ಕೂಡ ಮಾಡ್ತೇನೆ, ನಿಮ್ಮ ಜೊತೆಗೆ ನಾನು ಇದ್ದೇನೆ. ನಿಮಗೆ ಬೇಕಾದಂತ ಎಲ್ಲಾ ರೀತಿಯಾದಂತಹ ಸಹಕಾರವನ್ನು ಕೂಡ ನಮ್ಮ ಮಾಧ್ಯಮ ರಂಗ ನಿಮಗೆ ಕೊಡುತ್ತೆ. ಯಾಕೆಂತಂದ್ರೆ ಒಂದು ಕನ್ನಡ ಚಿತ್ರ ಯಶಸ್ಸು ಕಂಡ್ರೆ ಅದರ ಬೆನ್ನಲ್ಲಿ 25 ಚಿತ್ರಗಳು ಬರುತ್ತೆ. ಆ ಮೂಲಕವಾಗಿ ಉದ್ಯಮಕ್ಕೆ ಮತ್ತು ಕಲಾವಿದರಿಗೆ ಬಹಳ ದೊಡ್ಡ ಪ್ರೋತ್ಸಾಹ ಸಿಕ್ಕದಾಗತ್ತೆ. ಆ ಕೆಲಸವನ್ನ ನಾನು ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಮಾಧ್ಯಮದ ವೃತ್ತಿ ಬಾಂಧವರಿಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈ ಚಿತ್ರವನ್ನ ಪ್ರೋತ್ಸಾಹಿಸಿ, ಹರಸಿ, ನಿಮ್ಮೆಲ್ಲರ ಹಾರೈಕೆ ಇರಲಿ. ಈ ಚಿತ್ರ ಒಂದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಲಿ. ಆಲ್ ದ ಬೆಸ್ಟ್.